ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಸರ್ವಜ್ಞಾನದ ಮೂಲವಾದ ತಂದೆ ದೇವರು, ಮಾನವರಾದ ದಿವ್ಯವಾಣಿ ಪ್ರಭು ಕ್ರಿಸ್ತರು ಮತ್ತು ಸತ್ಯ ಸ್ವರೂಪಿಯಾದ ಪವಿತ್ರ ಆತ್ಮರು ನಿಮ್ಮ ಎಲ್ಲರೊಡನೆ ಇರಲಿ. ಪ್ರಿಯರೇ, ದಿವ್ಯವಾಣಿ ಮನುಷ್ಯರಾದಾಗ ದೇವರು ತಮ್ಮನ್ನೇ ಸಂಪೂರ್ಣವಾಗಿ ಪ್ರಕಟಿಸಿದರು. ಸರ್ವವನ್ನು ಅರಿತ ಪ್ರಭು ದೇವರು ತಮ್ಮ ಅಗಾಧ ಜ್ಞಾನವನ್ನು ಹಲವಾರು ವಿಧಗಳಲ್ಲಿ ನಮಗೆ ನೀಡುತ್ತಾರೆ. ಎಲ್ಲ ಶಾಸನಗಳು, ಬೋಧನೆಗಳು ಜಗತ್ತಿನ ಹಾಗೂ ಮಾನವ ಜೀವನದ ಬಗ್ಗೆ ತಿಳಿಸಿಕೊಡುತ್ತವೆ. ನಮ್ಮನ್ನು ನಿಜವಾದ ದೇವರ ಆರಾಧನೆಗೆ ಮತ್ತು ಸತ್ಯದ ಅರಿವಿನ ನಡಿಗೆ ಕರೆದೊಯ್ಯುವುದೇ ಜ್ಞಾನದ ಅಂತಿಮ ಗುರಿ. ಸತ್ಯನೇ ಹಾಗೂ ಬೋಧನೆಗಾಗಿ ನಿರ್ಮಿಸಲಾಗಿರುವ ಈ ದಿವ್ಯ ವಿದ್ಯಾಸಂಸ್ಥೆಯ ಮೇಲೆ ದೇವರ ಆಶೀರ್ವಾದ ಕೋರಲು ನಾವಿಲ್ಲಿ ಸೇರಿದ್ದೇವೆ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ಹೊಂದಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಮಾನವ ಜ್ಞಾನದ ಅವರ್ಣನೆಗೂ ಶುಭ ಸಂದೇಶದ ಸತ್ಯಕ್ಕೂ ಇರುವ ನಿಕಟ ಸಂಬಂಧವನ್ನು ಅವರು ತಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡಲಿ. ಹೀಗೆ ಅವರು ನೈಜ ವಿಶ್ವಾಸವನ್ನು ಕಾಪಾಡಿಕೊಳ್ಳಲು ಮತ್ತು ಜೀವನದಲ್ಲಿ ಅದಕ್ಕೆ ತಕ್ಕಂತೆ ನಡೆಯಲು ಶಕ್ತರಾಗುವಂತೆ ಈ ಸಂಸ್ಥೆಯಲ್ಲಿ ಓದುವ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಲ್ಲಿ ಯೇಸು ಕ್ರಿಸ್ತರನ್ನು ಕಾಣಲಿ, ದೈವಿಕ ಮತ್ತು ಮಾನವ ಜ್ಞಾನದಲ್ಲಿ ಪ್ರವರ್ತಿಸಲಿ ಮತ್ತು ಇತರರನ್ನು ಜ್ಞಾನದಲ್ಲಿ ಬೆಳಗಿಸಲು ಶಕ್ತರಾಗಿ ಎಂದು ನಮ್ಮ ಪ್ರಭು ಅನ್ನು ನಾವು ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರೇ, ಮತ್ತಾಯನು ಬರೆದ ಪವಿತ್ರ ಶುಭದಿಂದ ವಾಚನವನ್ನು ಆಡಿಸೋಣ. ಆ ಕಾಲದಲ್ಲಿ ಯೇಸು ಒಂದು ಬೆಟ್ಟವನ್ನು ಹತ್ತಿ ಕುಳಿತುಕೊಂಡರು. ಅವರು ಶಿಷ್ಯರು ಸುತ್ತಲೂ ನೆರೆದಿದ್ದರು. ಆಗ ಯೇಸು ಇಂತೆಂದು ಪ್ರಬೋಧಿಸಿದರು, ಈ ಧರೆಗೆ ನೀವೇ ಉಪ್ಪೇ ಸಪ್ಪೆಯಾಗಿ ಬಿಟ್ಟರೆ ಅದಕ್ಕೆ ಇನ್ಯಾವುದಕ್ಕೆ ಪುನಃ ರುಚಿ ಬಂದಿತ್ತು? ಇನ್ನು ಅದು ಕೆಲಸಕ್ಕೆ ಬಾರದ ವಸ್ತು. ಜನರು ಅದನ್ನು ಆಚೆ ಬಿಸಾಡುತ್ತಾರೆ, ದಾರಿಕರು ಅದನ್ನು ತುಳಿದು ಬಿಡುತ್ತಾರಷ್ಟೇ. ಜಗತ್ತಿಗೆ ನೀವೇ ಜ್ಯೋತಿ. ಬೆಟ್ಟದ ಮೇಲಿನ ಪಟ್ಟಣವನ್ನು ಮುಚ್ಚಿಡಲಾರದು. ಅಂತೆಯೇ ಯಾರೂ ದೀಪವನ್ನು ಹಚ್ಚಿ ಬಟ್ಟಲು ಕೆಳಗೆ ಬಚ್ಚಿಡುವುದಿಲ್ಲ, ದೀಪದ ಸ್ತಂಭದ ಮೇಲೆ ಇಡುತ್ತಾರೆ. ಆಗ ಅದು ಮನೆಯಲ್ಲಿರುವ ಎಲ್ಲರಿಗೂ ಬೆಳಕನ್ನು ಕೊಡುತ್ತದೆ. ಅದೇ ರೀತಿ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ. ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ. ಪ್ರಭುವಿನ ವಾಕ್ಯವಿದು. ಭಿನ್ನಗಳು. ದೈವ ಭಯವೇ ಜ್ಞಾನದ ಆರಂಭ. ಆದ್ದರಿಂದ ನಾವೆಲ್ಲರೂ ಸತ್ಯವಾದುದನ್ನು ಮತ್ತು ಒಳಿತಾದುದನ್ನು ಅರಿತುಕೊಳ್ಳುವಂತೆಯೂ ಅದನ್ನು ಜೀವನದಲ್ಲಿ ಅನುಸರಿಸುವಂತೆಯೂ ದೇವರ ಕೃಪವರಕ್ಕಾಗಿ ಈಗ ಬೇಡೋಣ.
ಉತ್ತರ, ಪ್ರಭು ಜ್ಞಾನವನ್ನೀಯುವ ಪವಿತ್ರಾತ್ಮರನ್ನು ನಮಗೆ ನೀಡಿರಿ. ನಿಮ್ಮ ಪುತ್ರ ಯೇಸು ಕ್ರಿಸ್ತರು ಜ್ಞಾನದಲ್ಲಿಯೂ ಕೃಪಾವರದಲ್ಲಿಯೂ ತುಂಬಿದವರಾಗಿ ಬೆಳೆದರು. ಅವರನ್ನು ನಿಮ್ಮ ನೂತನ ಸೃಷ್ಟಿಯ ಮಾದರಿಯನ್ನಾಗಿ ನೀಡಿದ್ದೀರಿ. ನಮ್ಮ ವಿದ್ಯಾಭ್ಯಾಸದಲ್ಲಿ ನಾವು ಪ್ರಗತಿ ಹೊಂದುತ್ತಿರುವಂತೆ ನಿಮ್ಮ ಕೃಪಾವರದಲ್ಲಿಯೂ ನಾವು ಬೆಳೆಯುವಂತೆ ಮಾಡಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು, ಪರಸ್ಪರ ಸಹಕಾರವೇ ಮಾನವ ಅಭಿವೃದ್ಧಿಗೆ ಸಾಧನವೆಂದು ಹಾರುತ್ತಿದ್ದೀರಿ. ಸರ್ವ ಒಳಿತಿಗಾಗಿ ಶಿಕ್ಷಕರು ದುಡಿಯುವಂತೆ ಅವರನ್ನು ಪ್ರೇರೇಪಿಸುವುದಂತೆ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು, ಮಾನವ ಗಣತಿಯ ಮೂಲವು ಪೋಷಕರು ನೀವಾಗಿದ್ದೀರಿ. ಒಳ್ಳೆಯ ವಿದ್ಯಾಭ್ಯಾಸ ಸೌಲಭ್ಯಗಳು ಜಗತ್ತಿನ ಎಲ್ಲ ಮಕ್ಕಳಿಗೆ ಬೇಗನೆ ತಲುಪುವಂತಾಗಲಿ ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಶೀರ್ವದಿಸಿದ ಪ್ರಾರ್ಥನೆ. ದೇವರೇ, ನಿಮ್ಮ ಅನುಗ್ರಹಭರಿತ ಔದಾರ್ಯದಿಂದ ನಿರ್ಮಿಸಲಾಗಿರುವ ಈ ವಿದ್ಯಾಸಂಸ್ಥೆಯನ್ನು ನಾವಿಂದು ಉದ್ಘಾಟಿಸುತ್ತೇವೆ. ನಿಮ್ಮ ಔದಾರ್ಯದಿಂದ ಈ ಕಟ್ಟಡವನ್ನು ಆಶೀರ್ವದಿಸಿರಿ. ವಿದ್ಯಾರ್ಥಿಗಳಿಗಾಗಿ ಅಥವಾ ಶಿಕ್ಷಕರಿಗಾಗಿ ಇಲ್ಲಿಗೆ ಬರುವವರೆಲ್ಲರೂ ಸದಾ ಸತ್ಯವನ್ನೇ ಅರಿಸುವಂತೆ ಮಾಡಿರಿ. ಸರ್ವ ಸತ್ಯದ ಉಗಮವಾದ ನಿಮ್ಮನ್ನು ಅರಿಯಲು ಅವರೆಲ್ಲರೂ ಕಲಿಯುವಂತಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಾವೆಲ್ಲರೂ ಒಟ್ಟಿಗೆ ಕೂಡಿ ಸ್ವರ್ಗದಲ್ಲಿರುವ ನಮ್ಮ ತಂದೆ ಎಂಬ ಪ್ರಾರ್ಥನೆಯನ್ನು ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ದಯಪಾಲಿಸಿ, ನಮಗೆ ತಪ್ಪು ಮಾಡಿದವರನ್ನು ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿ. ನಮೋ ಮರಿಯ. ಸರ್ವಸತ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮೊಂದಿಗೆ ಇರಲಿ.
moment of the formal opening of our new building, some things cannot be taught, they must be experienced. You never learn the most valuable lesson in you until you go through in your own journey. As our journey is going on in our St. Anthony's institution, it is a golden day in St. Anthony's calendar for our future generation. We mark this day as a memorable day and start this day with prayer song. I request all the Administrator, Right Reverend Dr. Bernard Morris, Archbishop of Mysore Diocese, to this special occasion. We welcome you, Your Grace. A warm welcome to our esteemed Chancellor, Reverend Father Pakiraj, to this beautiful moment. We welcome you, dear Father. We extend a heartfelt welcome to Reverend Father Edward William Saldana, the Secretary of MDS Mysore, for this beautiful moment. Hearty welcome, dear Father. It's a great pleasure to welcome Reverend Father Naveen Kumar, the Treasurer of MDS Mysore. A great welcome, dear Father. With a smile on our face, with love in our hearts, we welcome Reverend Father Sebastian, the Administrator of Mysore Diocese, to this beautiful moment. Hearty welcome, dear Father. We are very happy to welcome Reverend Father Ambrose and Reverend Father Abhilash to this beautiful occasion. We welcome you, Fathers. With joy in our hearts, we welcome all the heads of the Institute and all the staff members to this beautiful moment. Welcome, dear teachers. And we welcome our dear sisters to this beautiful moment. It's the flowers that add beauty to the garden. So I take this moment to welcome my dear students, the flowers of our institution. You add the beauty and the fragrance to our campus. We welcome you, dear students. Reach high for stars lie hidden in your soul. Dream deep, for every dream proceeds the goal. Mother Teresa. Once again, we welcome each and everyone present here. Thank you, ma'am, for the kind words to warm welcome to the authority persons. It is the time to honor our chief guests here today, who all are made this contribution to the building and made this beautiful building and for the children to get an education. Now I request our Reverend, our chief guest, Right Reverend Bishop Bernard Morris to honor. Now I request our HM. Next, our Chancellor Reverend Father Pakiraj to be honored. Edward William Saldana should be honored. Our MDS Treasurer Reverend Father Naveen Kumar has to be honored. The Administrator of Mysore Diocese, Reverend Father Sebastian, should be honored now. Now, Reverend Father Joseph, the Secretary of Bishop, should be honored. Sorry for that. Reverend Father Abhilash.
The parish priest of our Kaudali parish, Reverend Father Ambrose, should be honored. The Kaudali convent sisters, superior sisters, has to be honored. ಇಂಗ್ಲಿಷ್ ಅರ್ಥ ಆಗ್ತದೆ, ಕೈ ಮೇಲೆ ಹಾಕಿ. ವೆರಿ ಗುಡ್, ವೆರಿ ಗುಡ್. ಓಕೆ, ಎಷ್ಟು ಮಕ್ಕಳಿಗೆ ಕನ್ನಡ ಅರ್ಥ ಆಗ್ತದೆ? ಮೇಲೆ ಹಾಕಿ ಕೈ. ಓಕೆ, ನಾನು 2 ಭಾಷೆಯಲ್ಲಿ ಮಾತಾಡ್ತೇನೆ, ಆಯ್ತಾ? ಓಕೆ, ಮೊದಲು ನಮಗೆಲ್ಲರಿಗೂ ಇವತ್ತು ಸಂತೋಷ. ಈ ನಮ್ಮ ಸಂತ ಆಂಟನಿ ಶಾಲೆ, ಹೊಸ ಶಾಲೆಯನ್ನು ನಾವು ಉದ್ಘಾಟಿಸಿದ್ದೇವೆ. ದೇವರ ಆಶೀರ್ವಾದವನ್ನು ಈ ಕಟ್ಟಡದ ಮೇಲೆ ಹಾಗೂ ಇಲ್ಲಿ ಕಲಿಯುವ ಮಕ್ಕಳ ಮೇಲೆ, ಪೋಷಕರ ಮೇಲೆ, ಟೀಚರ್ಸ್ರವರ ಮೇಲೆ ದೇವರೊಡನೆ ನಾವು ಬೇಡಿಕೊಂಡಿದ್ದೇವೆ. ಖಂಡಿತವಾಗಿ ದೇವರ ಆಶೀರ್ವಾದ ಇಲ್ಲಿರುವುದು. ಸೆಕೆಂಡ್, ನಾನು ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ಸ್ ಡಿಯರ್ ಚಿಲ್ಡ್ರನ್. ನೀವು ಬಿಸಿಲಲ್ಲಿ ಕೂತ್ಕೊಂಡಿದ್ದೀರಿ, ನಾವು ನೆರಳಲ್ಲಿ ಕೂತ್ಕೊಂಡಿದ್ದೇವೆ. ಅದಕ್ಕಾಗಿ ಹೆಚ್ಚು ನಾನು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಐ ಆಮ್ ಓನ್ಲಿ ರಿಕ್ವೆಸ್ಟಿಂಗ್ ಆಲ್ ಆಫ್ ಯು, study well. Study well. Not only in the class, even at home, read. You should read and speak good English, and also other subject you should learn well. This school has reached 9th standard. How many are there children in 9th standard? 42. 42. ಬರುವ ವರ್ಷ ನೀವು SLC ಅಲ್ಲಿ ಇರುತ್ತೀರಿ ಅಲ್ವಾ? ಎಲ್ಲರೂ ಪಾಸ್ ಆಗಬೇಕು. 100% ರಿಸಲ್ಟ್ ಗೊತ್ತಾಯ್ತಲ್ವಾ? ಸೆಕೆಂಡ್, ಪಾಸ್ ಆಗಲಿಕ್ಕೆ ಎಷ್ಟು ಮಾರ್ಕು? 35. ಯಾರಿಗೂ 35 ಅಲ್ಲ, ಎಲ್ಲರಿಗೂ 75ರಿಂದ ಮೇಲೆ ಮಾರ್ಕ್ಸ್ ಸಿಗಬೇಕು. ಎಲ್ಲರಿಗೂ. ಯಾರಿಗೆ 80ರಿಂದ ಹೆಚ್ಚು ಸಿಗುತ್ತದೆ ಅವರಿಗೆ ನಾನು ಸ್ಪೆಷಲ್ ಗಿಫ್ಟ್ ಕೊಡುತ್ತೇನೆ. ನಿಮಗೆ ಮುಂದೆ ಕಲಿಯಲಿಕ್ಕೆ. ಅದಕ್ಕಾಗಿ ಎಲ್ಲರೂ 80ರಿಂದ ಸಿಕ್ಕಿದ್ರೆ ನನಗೆ ಎಲ್ಲರಿಗೂ ಕೊಡ್ತೇನೆ. ಗೊತ್ತಾಯ್ತಲ್ವಾ? ಅದಕ್ಕಾಗಿ ದುಡಿಯಬೇಕು. ಖಾಲಿ ನಾನು ಪಾಸ್ ಆದರೆ ಸಾಕಾಗದು. ಇದೇ ನೀವು ಮನಸ್ಸಿನಲ್ಲಿ ಇಡಬೇಕು. ಇದನ್ನೇ ನಾನು ಟೀಚರ್ ಹತ್ರ ಹೇಳುವುದು. ಯು ಶುಡ್ ಆರ್ಗನೈಸ್ ಸ್ಪೆಷಲ್ ಕ್ಲಾಸಸ್ for all children, 8th, 9th, 10th children, special classes every year during evening times or on holidays. ಖಾಲಿ 10ರಲ್ಲಿ ಮಾತ್ರ ಆರ್ಗನೈಸ್ ಮಾಡಿದ್ರೆ ಸಾಕಾಗದು. 8, 9, 10 ಫೌಂಡೇಶನ್ ಒಳ್ಳೆದಾಗಬೇಕು. ಅದೇ ಥರದಲ್ಲಿ ನಮ್ಮ ಮಕ್ಕಳು LKG UKGನಿಂದ ಬರುವಾಗ ಅವರ ಫೌಂಡೇಶನ್ ಒಳ್ಳೆದಾಗಬೇಕು. ಈ ಶಾಲೆಗೆ ಫೌಂಡೇಶನ್ ಹಾಕಿದಲ್ವಾ? ಫೌಂಡೇಶನ್ ಹಾಕಿದರೆ ಒಳ್ಳೆದಿದ್ರೆ ಇದು ಮೇಲೆ ಕಟ್ಟಡ ಕಟ್ಟಬಹುದು ಅಲ್ವಾ? ಸ್ಥಿರವಾಗಿರುತ್ತದೆ. ಅದೇ ಪ್ರಕಾರ ನಮ್ಮ ಮಕ್ಕಳು ಒಳ್ಳೆ ಮಾಡಿ ಕಲಿತರೆ ಅವರು ಒಳ್ಳೆ ಮಾರ್ಕ್ ಅವರಿಗೆ ಸಿಗ್ತದೆ. ಮತ್ತೆ ಇನ್ನೊಂದು, ಒಳ್ಳೆ ಬುದ್ಧಿಯನ್ನು ಕಲಿಯಿರಿ. ಗುಡ್ ಕಾಂಡಕ್ಟ್
ಅದು ಅತಿ ಅಗತ್ಯ. ಈಗಿನ ಕಾಲದಲ್ಲಿ ಮಕ್ಕಳನ್ನು ದೂರುತ್ತಾರೆ, ಹುಡುಗಿಯರನ್ನು ದೂರುತ್ತಾರೆ, ಹುಡುಗರನ್ನು ದೂರುತ್ತಾರೆ. ಇಡೀ ಪ್ರತಿ ಸಲ ಒಳ್ಳೆಯ ಬುದ್ಧಿಯನ್ನು ಕಲಿಯಬೇಕು. ಟೀಚರ್ಸ್ ಅವರು ಕಲಿಸಬೇಕು, ಮನೆಯಲ್ಲಿ ಹೆತ್ತವರು ಕಲಿಸಬೇಕು, ಮಕ್ಕಳು ಅವರ ಜೀವನದಲ್ಲಿ ಅದರ ಪ್ರಕಾರ ನಡೆಯಬೇಕು. ಲಾಸ್ಟ್ಲಿ, ಇದು ಸಂತ ಅಂತೋನಿ ಅವರ ಶಾಲೆ ಅಲ್ವಾ? ಎಲ್ಲರಿಗೂ ಗೊತ್ತುಂಟ ಯಾರು ಸಂತ ಅಂತೋನಿ ಅವರಂತ? ಯಾರಿಗೆ ಗೊತ್ತುಂಟು? ಕೈ ಮೇಲೆ ಹಾಕಿ. ದೊಡ್ಡದಲ್ಲ, ಗುಡ್. ಸಂತ ಅಂತೋನಿ ಅವರ ವಿಷಯ ಎಲ್ಲರಿಗೂ ಗೊತ್ತಿರಬೇಕು. ಯಾಕೆಂದರೆ ನಮ್ಮ ದೋರ್ನಹಳ್ಳಿಗೆ ಹೋದರೆ ನೀವು ಅಲ್ಲಿ ಸಂತ ಅಂತೋನಿ ಅವರು ಯಾರೆಂದು ನಿಮಗೆ ಹೇಳುತ್ತಾರೆ. ದೊಡ್ಡ ಪವಾಡಗಾರರು. ಅವರೊಡನೆ ಪ್ರಾರ್ಥಿಸಿ ನಿಮಗೆ ಒಳ್ಳೆ ಬುದ್ಧಿಯನ್ನು ಕೊಡಲು, ಒಳ್ಳೆ ನಡತೆಯನ್ನು ಕೊಡಲು, ಒಳ್ಳೆ ದಾರಿಯನ್ನು ತೋರಿಸಲು. ಗೊತ್ತಾಯ್ತಲ್ವಾ? ನಿಮಗೆ ದೇವರ ಆಶೀರ್ವಾದಗಳು. ನಾನು ಇಲ್ಲಿದ್ದ ಪ್ರತ್ಯೇಕವಾಗಿ ನಮ್ಮ MDS ಮೈಸೂರು ನ್ಯಾಷನಲ್ ಎಡ್ಯುಕೇಷನ್ ಸೊಸೈಟಿ ಅಧಿಕಾರಿಗಳು ಇಲ್ಲಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾನು ಹೇಳಿದ್ದೇನೆ, ಇಲ್ಲಿಯ ಹೆಡ್ ಮಾಸ್ಟರ್ ಅವರಿಗೆ, ಇಲ್ಲಿಯ ಕರೆಸ್ಪಾಂಡರ್ ಅವರಿಗೆ, ಅವರಿಲ್ಲ ಇವತ್ತು. ಕ್ಯಾಂಪಸ್ ಅನ್ನು ಒಳ್ಳೆ ಸ್ವಚ್ಛವಾಗಿಡಬೇಕು. ಎಲ್ಲರೂ ಇದನ್ನು ಇಡಲು ಟೀಚರ್ಸ್ ಅವರು, ಮಕ್ಕಳು ದುಡಿಯಬೇಕು. ಇದೆಲ್ಲರ ಕರ್ತವ್ಯ. ನಮ್ಮ ಮನೆಯ ಒಟ್ಟಾರವನ್ನು ಸ್ವಚ್ಛವಾಗಿ ಇಡಬೇಕು. ಅದೇ ಪ್ರಕಾರ ಶಾಲೆಯ ಒಟ್ಟಾರವನ್ನು ಸ್ವಚ್ಛವಾಗಿ ಇಡುವುದು ನಮ್ಮ ಕರ್ತವ್ಯ. ನಾವು ಹೇಳ್ತೇವೆ ಇವತ್ತಿನ ದಿವಸಗಳಲ್ಲಿ ಎನ್ವೈರ್ಮೆಂಟ್ ಡೇ ಸೆಲೆಬ್ರೇಟ್. ಎನ್ವೈರ್ಮೆಂಟ್ ಏನು? ನಮ್ಮ ಮನೆ ಒಟ್ಟಾರ, ಶಾಲೆಯ ಒಟ್ಟಾರ ಎಲ್ಲವನ್ನು ಸ್ವಚ್ಛವಾಗಿ ಇಡಬೇಕು. ಅಲ್ಲಿ ಯಾರು ಬಂದರೆ ನಾವು ಒಂದು ಒಳ್ಳೆಯ ಸ್ಥಳಕ್ಕೆ, ನಮಗೆ ದೇವರ ಶಾಂತಿ ಸಮಾಧಾನ ಸಿಗುವ ಸ್ಥಳಕ್ಕೆ ಬಂದ ಹಾಗೆ ನಮಗೆ ಮನೋಭಾವ ಆಗಬೇಕು. ಗೊತ್ತಾಯ್ತಲ್ವಾ? ಓಕೆ, ನಿಮಗೆಲ್ಲರಿಗೂ ಧನ್ಯವಾದಗಳು. Thank you, my Lord, for your inspiring words to the children and to the staff. Now, a feeling of what they have experienced in our St. Anthony's institution, a student is going to express a feeling. Sajwa, you are welcome to the stage. Good morning, everybody. I am Sajwa Mohammadi from 8th standard. Today, I would like to speak few lines about our school. Our school name is St. Anthony's English Medium School. Our school has very large playground. It is the best school in our locality. There are 15 teachers in our school. The teachers are good and loving. It is the place where we learn to differentiate between right and wrong. Every single thing learned in school helps us in our lives. Here teachers focus on producing manners, well-disciplined and productive citizens of the country. Our school not only gives best education but also offers importance for the sports, craft, extracurricular activities, programs, competitions and so on. School is the best place to where students can acquire education. Thank you one and all. Have a marvelous Monday. Thank you, child, for expressing your feelings, what you have experienced in our school. It is right time to express our gratitude. I request Ma'am Philomena to the stage to say a vote of thanks. I stand here today as a proud and grateful teacher to express my heartfelt thanks to all those who have made this event possible. Let me first of all stand by giving glory to the Almighty God for making today's occasion a memorable one. First and foremost, I thank our special guest, Apostolic Administrator, Reverend Archbishop Bernard Morris, for attending this function in his busy schedule
has found time to grace this occasion. We are grateful to our Chancellor, Reverend Father Pakiraj, for his words of encouragement. His able guidance has always encouraged us. I thank our well-wisher, our Secretary, Reverend Father Edward William Saldana, for his stewardship support vision. I place on record our gratitude to our Treasurer, Reverend Father Naveen Kumar, for his generous support for this event. We are grateful to our Father Sebastian, the administration of Mysore Diocese, for his kindness and interest and continued support. I would like to thank our beloved parish priest, Reverend Father Ambrose, for your backbone support. My heartfelt thanks to all the aides of our school, Sir Xavier Jaishilan, for their valuable contribution, guidance, and encouragement in all our efforts. Last but not the least, I thank my teachers for their relentless effort and my dear students for your cooperation in making this function a resounding success. Thank you. Have a blessed day ahead. Thank you, ma'am, for your heartful thanks to all. I request all the students to stand and take blessings. I request all the students to stand and take their blessing. ಯೇಸು ನಿಮ್ಮೊಡನೆ ಇರಲಿ. ಸರ್ವಸತ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಮತ್ತು ಈ ಸಂಸ್ಥೆಯನ್ನು ಆಶೀರ್ವದಿಸಲಿ.